ಒಬ್ಬ ವಿದ್ಯಾರ್ಥಿಯಂತೂ ಇದರಿಂದ ಎಷ್ಟು ರೋಸ್ ಹೋದ ಅಂದರೆ, ನನಗೆ ನಮ್ಮ ದೇಶದ ಪೌರತ್ವವೂ ಬೇಡ, ಮೆಡಿಕಲ್ ಕಾಲೇಜುಗಳು ಕೊಡೋ ಡಾಕ್ಟರ್ ಗಿರಿಯೂ ಬೇಡ ಅಂತ ಖುದ್ದು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಪತ್ರ ಬರೆದ. ತನಗೆ ಹಾಗೂ ತನ್ನಂತೆ ಅನ್ಯಾಯಕ್ಕೊಳಗಾದವರ ಪಟ್ಟಿಯನ್ನು ಶರಣಪ್ರಕಾಶ ಪಾಟೀಲರದ ಮುಂದೆ ಹಿಡಿದ. ಸಚಿವರು ಬಂದರು, ಮುಂದೇನಾಯಿತು? ಇವತ್ತು ಡೆಡ್ಲೈನ್ ಇದೆ ನಿಮಗೆ. ಮೇ 31 ಡೆಡ್ಲೈನ್ ಇರೋದ್ರಿಂದ ನೀವು ಕರ್ನಾಟಕ ಅಟೆಂಡ್ ಮಾಡಿ, ಕಮೆಂಟ್ಗೆ ಅಟೆಂಡ್ ಮಾಡಿ, ಏನಾದರೂ ಮಾಡಿ ನೀವು ವಿತ್ DD ಆಫ್ 4.5 lakh rupees ತೊಗೊಂಡು ಬರಲೇಬೇಕು. ಯಾವುದೇ ಜನಸಾಮಾನ್ಯನಿಗೆ, ಮಧ್ಯಮ ವರ್ಗದವನಾಗಲಿ ಯಾರೇ ಆಗಲಿ, ಒಂದೇ ಸಾರಿಗೆ 5 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಕೊಂಡು ಬನ್ನಿ ಅಂದರೆ ಆಗೋ ಪರಿಸ್ಥಿತಿ ನೀವೇ ಅರ್ಥ ಮಾಡ್ಕೋಬೇಕು. ಪ್ರಾಮಾಣಿಕ ವ್ಯಕ್ತಿಗಳು ತರಕ್ಕೆ ಆಗೋದಿಲ್ಲ. ಅದು ಎಲ್ಲ ಬೋರ್ಡವ್ರನ್ನು ಕೌನ್ಸಿಲಿಂಗ್ ಅಟೆಂಡ್ ಮಾಡೋ ಟೈಮಲ್ಲಿ ತೊಗೊಂಬನ್ನಿ ಅಂದರೆ 4 ಬೋರ್ಡ್ಗೆ ಹೋಗ್ಬೇಕಂದ್ರೆ 5 ಲಕ್ಷ 20 ಲಕ್ಷ ರೂಪಾಯಿ. ಪ್ರಾಮಾಣಿಕವಾಗಿ ದುಡಿಯೋಂಥ ವ್ಯಕ್ತಿ 25 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿವರೆಗೆ ಎಲ್ಲಿಂದ ಅರೇಂಜ್ ಮಾಡೋಕ್ಕಾಗತ್ತೆ? ಸಾಧ್ಯನಾ? ಈ ಹರೀಶ್ ಸಜ್ಜನ್ ಇದೆಲ್ಲ ಗೊಂದಲಗಳನ್ನು ಎದುರಿಸಿಯೇ ಆ ನಿರ್ಧಾರ ಮಾಡಿತು. ನನಗೆ ಭಾರತೀಯ ಪೌರತ್ವವೂ ಬೇಡ, ನೀವು ಕೊಡೋ ಡಾಕ್ಟರ್ ಗಿರಿಯೂ ಬೇಡ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ ಪಾಟೀಲರಿಗೆ ಪತ್ರ ಬರೆದದ್ದು. ಸಚಿವರೇನೋ ಸೂಕ್ತವಾಗಿಯೇ ಸ್ಪಂದಿಸಿದ್ರು. ಏನು ಹುಚ್ಚಿಡ್ದಿದ್ಯಾ ನಿನಗೆ? ಇಷ್ಟು ಮಾರ್ಕ್ಸ್ ಇಟ್ಕೊಂಡು ಈ ರೀತಿ ಕೇಳ್ತಿದ್ಯಲ್ಲ, ಏನಾಗಿದೆ ನಿಂಗೆ ಅಂತ ಹರೀಶ್ ಸಜ್ಜನ್ಗೆ ಬುದ್ಧಿವಾದ ಹೇಳಿದ್ದು. ಅದಾದ ನಂತರವೇ ಇನ್ನೊಂದು ಕೌನ್ಸಿಲಿಂಗ್ಗೆ ಹೋಗುವ ವಿದ್ಯಾರ್ಥಿಗಳಿಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡೋಕೆ ತೊಂದರೆ ಮಾಡಬೇಡಿ ಅಂತ ಆದೇಶ ಕೊಟ್ಟಿದ್ದು. ಆಗಲೇ ಅಭ್ಯರ್ಥಿಗಳಿಗೆ ಅವರಿಗೆ ಬೇಕಾದ ಸೀಟನ್ನು ತೋರಿಸದೆ ಹೈಡ್ ಮಾಡ್ತಾರೆ ಅನ್ನೋ ಆರೋಪ ಇದೆಯಲ್ಲ, ಅದರ ಖುದ್ದು ಪರಿಶೀಲನೆಗೆ ಹೊರಟಿದ್ದು. ನಮ್ಮ ರಹಸ್ಯ ಕ್ಯಾಮ್ರಾ ಅಲ್ಲಿಗೂ ಹಿಂಬಾಲಿಸಿತು. ಸೀಟು ಡಿಸ್ಪ್ಲೇ ಆಗ್ದೇನೆ 291 ರ್ಯಾಂಕ್ ಇಟ್ ಗೋಸ್ ಟು 311 ಅಂಡ್ ಅವ್ರು ಕೇಳಿದ್ರೆ ಏನು ಹೇಳ್ತಾರೆ, ವಿ ಹ್ಯಾವ್ ಡಿಸ್ಪ್ಲೇಡ್, ಯು ಹ್ಯಾವ್ ನಾಟ್ ಲುಕ್ಡ್ ಇಟ್, ಇಸ್ ಓವರ್ ಲುಕ್ಡ್ ಇಟ್. ಓಕೆ, ದೆನ್ ಐ ರಿಕ್ವೆಸ್ಟ್ ಫಾರ್ ದ ಫುಟ್ ಪ್ರಿಂಟ್ಸ್. ಸೊ ನಾಟ್ ರೆಡಿ ಟು ಫುಟ್ ಪ್ರಿಂಟ್ಸ್ ಕೊಡಬೇಕಲ್ಲ, ಆ್ಯಂಡ್ ಎವ್ರಿಥಿಂಗ್ ಈಸ್ ಡಿಸ್ಪ್ಲೇಡ್ ಇನ್ ದ ಕಾಮೆಂಟ್ ವೆಬ್ಸೈಟ್ ವೈಲ್ ದ counseling going on, but these people are not ready to display. Like this, every second by second counseling ಆಗ್ತಾ ಇರೋವಾಗಲೇ ಡಿಸ್ಪ್ಲೇ ಆಗುತ್ತೆ. ಇವರು ಅದು ಕೂಡ ರೆಡಿ ಇಲ್ಲ. ಹೌದು, ಅಲ್ಲಿ ಸಜ್ಜನ್ ಅದರ ಪ್ರತಿಯೊಂದು ವಿವರವನ್ನು ಕೊಟ್ಟರು. ನಾವು ಮೇಲ್ಮೇಲೆ ನೋಡಿಕೊಂಡು ನಮಗೆ ಬೇಕಾದ ಸೀಟನ್ನ ಗುರುತಿಸಿಲ್ಲ ಅಂತೀರಲ್ಲ, ಅದಕ್ಕೆ ಪ್ರೂಫ್ ಕೊಡಿ, ಫುಟ್ ಪ್ರಿಂಟ್ಸ್ ಕೊಡಿ ಅಂತ ವೈಸ್ ಚಾನ್ಸಲರ್ಗೆ ಪತ್ರ ಬರೆದ್ರು ಉತ್ತರಿಸಿದ ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರ ಉದ್ದಟತನ ಗೊತ್ತಾಗಿತ್ತು. ಕೌನ್ಸಿಲಿಂಗ್ ನಡೆಯೋ ಜಾಗದಲ್ಲಿ CCTV ಇರಬೇಕು, ಅದನ್ನ ತೋರಿಸಿ ಅಂದಾಗ ಸಚಿವರ ಎದುರೇ ಅಲ್ಲಿ CCTVಯನ್ನೇ ಇಟ್ಟಿಲ್ಲ ಅನ್ನೋ ವಿಷಯ ಬಹಿರಂಗವಾಯಿತು. All the examples we will look into that. So that is not my duty, sir. Given representation properly to the concerned authority or register and sir, register Rajiv Gandhi to inquire and report. You are not register, you require, you inquire. Why? He has to provide information. No, if he doesn't provide, you tell me. You go and inquire. If he is not cooperating, you let me know. I will give proper directions to him. Make it mandatory. Tell those fellows there has to be CCTV covering all the screen. ಯಾಕಂದ್ರೆ CCTV ಅಲ್ಲಿ they cannot tamper. But the screen ಕೆಳಗಡೆ ಡಿಸ್ಪ್ಲೇ ಬರುತ್ತೆ. display, they are not displaying that seat at all. ಗೊತ್ತಾಯ್ತಲ್ಲ ಸೀಟ್ಗಳನ್ನ ಹೇಗೆ ಬ್ಲಾಕ್ ಮಾಡ್ತಾರೆ ಅಂತ. ರೇಷ್ಮಾವತಿ ಅನ್ನೋ ಯುವತಿಯದ್ದು ಇನ್ನೊಂದು ವಿಚಿತ್ರ ಕಥೆ. ಸಚಿವರ ಈ ಆದೇಶದ ಲಾಭ ಪಡೆದು ಹೇಗೋ ಮಾಡಿ ನ್ಯಾಷನಲ್ ಲೆವೆಲ್ ಕೌನ್ಸಿಲಿಂಗ್ಗೆ ದೆಹಲಿಗೆ ಹೋಗಿ ಬೆಂಗಳೂರಿನ ಕೊಲಂಬಿಯಾ ಏಷ್ಯಾದಲ್ಲಿ ಸೀಟ್ ದಕ್ಕಿಸಿಕೊಂಡಾಕೆ ರೇಷ್ಮಾವತಿ. ಆದರೆ ಅದೇ ದಿನ ದೆಹಲಿಯಲ್ಲಿ ಮೂಲ ದಾಖಲೆಗಳಿಲ್ಲದೆ ಹೋಗಿದ್ದ 8 ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ. ಸೀಟ್ ಸಿಕ್ಕ ಮೇಲೆ ಕೌನ್ಸಿಲಿಂಗ್ ರದ್ದಾಗತ್ತೆ. ಆಗ DNBಯವರು ಹೊಸದಾಗಿ ಆಗಸ್ಟ್ ಮೊದಲ ವಾರದಂದು ಕೌನ್ಸಿಲಿಂಗ್ ಇಟ್ಕೊಳ್ತಾರೆ. ಆದರೆ ರೇಷ್ಮಾವತಿಗೆ ಆ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಕರ್ನಾಟಕದಲ್ಲಿ ಅಡ್ಮಿಷನ್ ಡೇಟ್ಸ್ ಕೂಡ ಕ್ಲೋಸ್ ಆಗಿರುತ್ತೆ. ಇಷ್ಟಪಟ್ಟಿದ್ದ ಸೀಟು ಕೈಗೆ ಬಂದಂತೆ ಬಂದು ಹಾಗೆ ಕೈತಪ್ಪಿ ಹೋಗ್ಬಿಡುತ್ತೆ. ಒಂದು ಕೌನ್ಸಿಲಿಂಗ್ನಲ್ಲಿ ಸೀಟ್ ತೆಗೆದುಕೊಂಡ ಮೇಲೆ ಇನ್ನೊಂದಕ್ಕೆ ಹೋಗಲು ಅವಕಾಶ ಇಲ್ಲ. ಅಕಸ್ಮಾತ್ ಹೋಗಲೇಬೇಕು ಅಂದ್ರೆ ತೆಗೆದುಕೊಂಡಿದ್ದ ಸೀಟನ್ನ ಸರೆಂಡರ್ ಮಾಡಬೇಕು. ಸೀಟನ್ನ ಸರೆಂಡರ್ ಮಾಡಬೇಕಂದ್ರೆ ದಂಡ ಕಟ್ಟಿ ದಾಖಲೆ ಪಡೆದುಕೊಳ್ಳಬೇಕು.
ಮೂಲ ದಾಖಲೆಗಳಿಲ್ಲದಿದ್ರೆ ಇನ್ನೊಂದು ಕೌನ್ಸೆಲಿಂಗ್ನಲ್ಲಿ ಎಂಟ್ರಿ ಕೂಡ ಸಿಕ್ಕಲ್ಲ. ಏಕಕಾಲಕ್ಕೆ 2-3 ಕೌನ್ಸಿಲಿಂಗ್ ಮಾಡಿ ಅಭ್ಯರ್ಥಿಗಳಿಗೆ ಸೀಟ್ ತಪ್ಪಿಸಬಹುದು. ಹೀಗೆ ಮಾಡಿದ ಮೇಲೆ ಬೇಕಾದ ಸೀಟನ್ನ, ಡಿಮ್ಯಾಂಡ್ ಇರುವ ಸೀಟನ್ನ ಬೇಕಾದವರಿಗೆ ಮಾರ್ಕೊಳ್ತಾರೆ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಆರೋಪ. ಇದರಲ್ಲಿ ನಡೆದಿರುವ ಅವ್ಯವಹಾರದ ಮೊತ್ತ ಎಷ್ಟು ಕೋಟಿ ಇರಬಹುದು? ಲೆಕ್ಕ ಅಂದಾಜಿಗೆ ಸಿಕ್ಕೋದಿಲ್ಲ. ಹೋಗ್ಲಿ, ಸಚಿವರೇ ಖುದ್ದಾಗಿ ಹೋಗಿ ಇಷ್ಟು ಹೇಳದ ಮೇಲೆ ಅಧಿಕಾರಿಗಳ ರಿಯಾಕ್ಷನ್ ಹೇಗಿತ್ತು ನೀವೇ ನೋಡಿ. You should fight. Go ahead. You should fight. Go ahead. You should fight. ಈ ವ್ಯಕ್ತಿಯ ಈ ಮಾತಲ್ಲಿರೋದು ವ್ಯಂಗ್ಯಾನೋ, ಲೇವಡಿನೋ, ಉಡಾಫೆನೋ? ನೀವು ಏನ್ ಮಾಡಿದ್ರೂ ನಮ್ಮನ್ನ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋ ಅಹಂಕಾರನೋ ಗೊತ್ತಿಲ್ಲ. ಇಷ್ಟಕ್ಕೂ ಇದೆಲ್ಲ ನಡೆದಿರೋದು ಯೂನಿವರ್ಸಿಟಿಯವರಿಗೆ ಗೊತ್ತಿಲ್ವಾ? ಗೊತ್ತಿದ್ದು ಸುಮ್ಮನಿರೋದ್ಯಾಕೆ? ಅಲ್ಲಿ ತನಕ ಯಾರು ಫಾಲೋ ಅನ್ಯಾಯ ನಡೀತಾ ಇರೋದು ಇದು ಗೊತ್ತಿದ್ದು ಯಾಕೆ ಯೂನಿವರ್ಸಿಟಿ ಸುಮ್ಮನೆ ಇರುತ್ತೆ? ಬೇಕಾಗಿರೋದು ಅದು, ಅವ್ರಿಗೆ ಬೇಕಾಗಿರೋದು ದುಡ್ಡು. ನೀವು ನಾವು ಯಾರು ಬೇಕಾಗಿಲ್ಲ. ಅನ್ಯಾಯ ಯಾವೊಂದಾದ್ರೂ ಅವ್ರಿಗೇನಾಗಬೇಕು, ಅವ್ರಿಗೆ ಬೇಕಾದ್ರೆ ದುಡ್ಡು ಅಷ್ಟೇ. ಅದು ಯಾರೇ ಗತಿ ಏನಪ್ಪ, ಇಂಡಿಯಾದಾಗ ಏನು ಬೇಕಾದ್ರೆ ಇದು ಒಂದೇ ಅಲ್ಲ. ಮಲ್ಲಪ್ಪ ಅಂತ ಹೇಳ್ತೀನಿ, ಇಂಡಿಯಾದಾಗ ಏನು ಬೇಕಾದ್ರೆ ನಡೀತೀವಿ. ನ್ಯಾಯ ಅಂತ ಓದೆಲ್ಲ ಅಡ್ಡಾಡಕ್ಕೆ ಹೊಚ್ಚಾಗ್ತದೆ. ಸುಮ್ಮನೆ ಬಂದಿರೋ ಜೀವನ ಹೋಗ್ತಾ ಇರ್ಬೇಕಷ್ಟೇ. ನೀವು ನಿಯತ್ತಾಗಿದ್ರೆ ಒಂದು ತಿಂಗಳು ಬದುಕಲ್ಲ. ಹೀಗೆ ಹೇಳಿದವರು ವೈದ್ಯಕೀಯ ಶಿಕ್ಷಣಾಭ್ಯರ್ಥಿಗಳೇ. ಉತ್ತರ ಅವರಲ್ಲಿಯೇ ಇದೆ. ಹೇಳಿ, ಹೀಗೆ ಕಷ್ಟಪಟ್ಟು ಸೀಟ್ ಪಡೆದು ವೈದ್ಯರಾದವರು ಬಡ ರೋಗಿಗಳ ಸೇವೆ ಮಾಡ್ತಾರೋ, ಯಾವನಾದ್ರೇನು ಮಾಡಿದ ಖರ್ಚು ಮೊದಲು ಹುಟ್ಲಿ ಎನ್ನುವ ದುಡ್ಡಿನ ರಾಕ್ಷಸನಾಗ್ತಾರೋ? ಮೆಡಿಕಲ್ ಸೀಟು ಭಕ್ಷಕರಿಗೆ ಇದು ಅರಿವಾಗೋದೇ ಇಲ್ವಾ? ಇಂತಹ ವ್ಯವಸ್ಥೆಯ ನಡುವೆ ಪ್ರಾಮಾಣಿಕ, ರೋಗಿಯನ್ನ ದೇವರಂತೆ ಕಾಣುವ ವೈದ್ಯರನ್ನ ಹುಡುಕುವುದಾದ್ರೂ ಹೇಗೆ ಸಾಧ್ಯ? ನೀವೇ ಹೇಳಿ. ಒಂದು ಕೌನ್ಸಿಲಿಂಗ್ನಲ್ಲಿ ಸೀಟ್ ತಗೊಂಡ ಮೇಲೆ ಇನ್ನೊಂದಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಏಕಕಾಲಕ್ಕೆ 2-3 ಕೌನ್ಸಿಲಿಂಗ್ ಮಾಡಿ ಅಭ್ಯರ್ಥಿಗಳಿಗೆ ಸೀಟು ತಪ್ಪಿಸಬಹುದು. ಇದು ಈ ವರ್ಷದ ಸ್ಟೋರಿ. ಇದಕ್ಕಿಂತಲೂ ಭಯಾನಕವಾದ ಇನ್ನೊಂದು ರಹಸ್ಯ ಕಾರ್ಯಾಚರಣೆಯನ್ನು ಸುವರ್ಣ ನ್ಯೂಸ್ ಈಗಾಗಲೇ ಪ್ರಸಾರ ಮಾಡಿತ್ತು. ಎಚ್ಚೆತ್ತುಕೊಂಡಿದ್ರೆ ಅದನ್ನು ಮತ್ತೊಮ್ಮೆ ಜ್ಞಾಪಿಸ್ತೀವಿ. MBBS ಆದ್ಮೇಲೆ PGಗಳಿದಾವಲ್ಲ, 92 ಸೀಟ್ ಮಾಡ್ಬೇಕಂದ್ರೆ ನನ್ನ ಕೆಪಾಸಿಟಿ ಎಷ್ಟಂತ ನೀವು ತಿಂಕ್ ಮಾಡ್ಕೊಳ್ಳಿ. ಊರ್ನಾಗ ಎಷ್ಟು ಜನ ಏಜೆಂಟ್ ಇದ್ದಾರೋ ಅವ್ರು ನನಗಿಂತ ಅರ್ಧ ಮಾಡಿರ್ಬೋದು ಅಷ್ಟೇ.